ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಬಲಗೈ ಬಂಟನ ಬರ್ಬರ ಹತ್ಯೆಯಾಗಿದೆ. ಗಿರೀಶ್ ಚಕ್ರ ಅಂತ ಈತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಈತ ಬಿಜೆಪಿ ಮುಖಂಡ ಕೂಡ ಹೌದು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸಾಗನೂರ ಗ್ರಾಮದ ಜಮೀನಿನಲ್ಲಿ ಈತನ ಕೊಲೆಯಾಗಿದೆ. ಕಳೆದ 4 ದಿನಗಳ ಹಿಂದೆ ಕಲಬುರಗಿ BSNL ಸಲಹಾ ಸಮಿತಿಗೆ ನಿರ್ದೇಶಕರಾಗಿ ಸಂಸದ ಜಾಧವ್ ಅವರೇ ಈತನನ್ನ ಆಯ್ಕೆ ಮಾಡಿದ್ರು. ಸಲಹಾ ಸಮಿತಿ ನಿರ್ದೇಶಕ ನೇಮಕ ಹಿನ್ನೆಲೆಯಲ್ಲಿ ಪಾರ್ಟಿ ಕೊಡ್ತೀವಿ ಅಂತ ಜಮೀನಿಗೆ ಕರೆಸಿ ಸ್ನೇಹಿತರೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆಗೂ ಮುನ್ನ ಕಣ್ಣಿಗೆ ಖಾರದ ಪುಡಿ ಎರಚಿ ನಂತರ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಸಾಗನೂರ ಗ್ರಾಮದ ಸಚಿನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿರಬಹುದು ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದಾರೆ. ಗಣಗಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಬಲಗೈ ಬಂಟನ ಕೊಲೆಯಾಗಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಸಾಗನೂರ ಗ್ರಾಮದ ಜಮೀನೊಂದರಲ್ಲಿ ಅವರನ್ನು ಕೊಲೆ ಮಾಡಲಾಗಿದೆ. ಕಳೆದ 4 ದಿನಗಳ ಹಿಂದೆ ಕಲಬುರಗಿ BSNL ಸಲಹಾ ಸಮಿತಿ ನಿರ್ದೇಶಕರಾಗಿ ಜಾಧವ್ ಅವರು ಇವರನ್ನು ಆಯ್ಕೆ ಮಾಡಿದರು. ಸಲಹಾ ಸಮಿತಿ ನಿರ್ದೇಶಕರನ್ನಾಗಿ ಉಮೇಶ್ ಜಾಧವ್ ಅವರು. ಹಾಗಾಗಿ ಪಾರ್ಟಿ ಕೊಡ್ತೀವಿ ಬಾ ಅಂತ ಕರೆದು ಜಮೀನಿನಲ್ಲಿ ಗಿರೀಶ್ ಚಕ್ರ ಅವರನ್ನು ಕಗ್ಗೊಲೆ ಮಾಡಿದ್ದಾರೆ. ಕೊಲೆಗೂ ಮುನ್ನ ಕಣ್ಣಿಗೆ ಖಾರದ ಪುಡಿ ಎರಚಿ ಭಯಾನಕವಾಗಿ ಮರ್ಡರ್ ಮಾಡಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ತಲಾಶನ್ನು ನಡೆಸ್ತಾ ಇದ್ದಾರೆ. ಯಾರೋ ಸಚಿನ್ ಅಂಡ್ ಗ್ಯಾಂಗ್ ಅಂತ ಅವರ ಮೇಲೆ ಈಗ ತೀವ್ರ ಶಂಕೆ ಕೂಡ ಶುರುವಾಗಿದೆ. ಇವರೇ ಕೊಲೆ ಮಾಡಿರಬಹುದು ಅಂತ ಅಂದ್ಬಿಟ್ಟು. ಬಟ್ ಇದರ ಹಿನ್ನೆಲೆ ಏನು, ವೈಷಮ್ಯ ಏನು, ಯಾವ ಕಾರಣಕ್ಕೆ ಕೊಲೆ ಆದರೂ, ಇನ್ಯಾರಾದರೂ ಈ BSNL ಸಲಹಾ ಸಮಿತಿ ನಿರ್ದೇಶಕರಾಗೋದಕ್ಕೆ ಇಚ್ಛೆ ಪಟ್ಟಿದ್ದೀರಾ ಗೊತ್ತಿಲ್ಲ. ಒಟ್ಟಾರೆ ಈಗ ಆತನ ಕೊಲೆಯಾಗಿದೆ. 4 ದಿನಗಳ ಹಿಂದಷ್ಟೇ ಇವರಿಗೆ ಒಂದು ಸಲಹಾ ಸಮಿತಿಗೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು.